ಬೆಂಗಳೂರಿನಲ್ಲಿ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ 26ನೇ ವಾರ್ಷಿಕೋತ್ಸವ ಯಶಸ್ವಿಯಾಗಿ ನಡೀತಾ ಇದೆ. ಇದೇ ಸಮಯದಲ್ಲಿ ಹಿರಿಯ ಗಾಯಕ ವಿದ್ಯಾಭೂಷಣ ಅವರಿಗೆ ಜೀವಮಾನ ಸಂಗೀತ ಸಾಧನ ಪ್ರಶಸ್ತಿಯನ್ನ ನೀಡಲಾಯಿತು. ಗುರು ರಾಘವೇಂದ್ರ ಸಂಸ್ಮರಣಾ ಮರಣೋತ್ತರ ಪ್ರಶಸ್ತಿಯನ್ನ ಮಾಧವ ಗುರುರಾಜಾಚಾರ್ ಗುಡಿ ಅವರ ಪರವಾಗಿ ರಮಾ ಮಾಧವ ಗುಡಿ ಸ್ವೀಕರಿಸಿದರು. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಪ್ರಶಸ್ತಿ ಪ್ರದಾನ ಮಾಡಿ ಸಾಧಕರನ್ನು ಗೌರವಿಸಿದರು. ವಿದ್ವಾನ್ ಆರ್.ಕೆ. ಪದ್ಮನಾಭ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗಾಯಕ ಪುತ್ತೂರು ನರಸಿಂಹ ನಾಯಕ್ ಪ್ರತಿಷ್ಠಾನದ ಅಧ್ಯಕ್ಷೆ ಗೌರಿ ನಾಗರಾಜ್ ಮೊದಲಾದ ಗಣ್ಯರು ಹಾಜರಿದ್ದರು. ಮಂತ್ರಾಲಯ ಕಲ್ಪವೃಷ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು 2000ರಲ್ಲಿ ಪ್ರಾರಂಭವಾಯಿತು. ಮಂತ್ರಾಲಯ ರಾಯರ ಆಶೀರ್ವಾದದಿಂದ ಕಲೆ, ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಬೆಳೆಸುವ ಮೂಲ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಬೆಳೆಸ್ಕೊಂಡು ಬಂದಿದ್ದೀನಿ. ಈ ಸಂಸ್ಥೆಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಕಲಾವಿದರು ಕೂಡ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಎಲೆಮರೆಕಾಯಾಗಿರುವ ಎಷ್ಟೋ ಸಾಧಕರನ್ನು ಕೂಡ ಪ್ರಶಸ್ತಿಗಳನ್ನು ಮಾಡಿ ಸಂಭಾವನೆ ರೂಪವಾಗಿ ಪ್ರಶಸ್ತಿಗಳನ್ನು ಮಾಡಿರುವ ಒಂದು ಹೆಗ್ಗಳಿಕೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು. ಅನುದಾನಗಳು ತಗೊಳ್ಳದೆ, ಸರ್ಕಾರದ ನೆರವು ತಗೊಳ್ಳದೆ ನಮ್ಮ ಸಂಸ್ಥೆ ವತಿಯಿಂದಲೇ ನೃತ್ಯ ರೂಪಕಗಳು ಮಾಡಿ ಅದರಲ್ಲಿ ಬರುವ 50 ಭಾಗವನ್ನು ಶೇಖರಣೆ ಮಾಡಿಕೊಂಡು ನನ್ನ ಆತ್ಮೀಯ ಗೆಳೆಯರೊಂದಿಗೆ ಅಲ್ಪ ಸ್ವಲ್ಪ ಸಂಭಾವನೆಯನ್ನು ಶೇಖರಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಒಂದು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ ಕಡೆಯಿಂದ 26 ವರ್ಷಗಳಿಂದ ಸಂಗೀತ ಕಲೆ, ನೃತ್ಯ ಕಲೆ ಈ ಬಗ್ಗೆ, ಆ ಕಲಾವಿದರ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಬರ್ತಾ ಇದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಒಂದು ಶುಭಾಶಂಸನೆ. ಈ ಸಂಸ್ಥೆಯಿಂದ ಇನ್ನೂ ಇಂತಹ ಕಲಾ ಸೇವೆ, ಸಮಾಜ ಸೇವೆ ನಡೆಯಲಿ ಅಂತ ನನ್ನ ಹೃತ್ಪೂರ್ವಕ ಆಶಯಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.